ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನಾನು ನಿಮ್ಮ ಕಣ್ಮುಂದೆ ಇಡ್ತಾ ಇದ್ದೀನಿ. ಸೊ ಆ ಒಂದು ಆಪರ್ಚುನಿಟಿ ನೇಮ್ ಕ್ಯಾಪಿಟಲ್ ವರ್ಲ್ಡ್. ಸೊ ವೆಲ್ಕಮ್ ಟು ದ ಫ್ಯೂಚರ್ ಆಫ್ AI ಫಾರೆಕ್ಸ್ ಟ್ರೇಡಿಂಗ್ ವರ್ಲ್ಡ್. ಇವತ್ತು ಪ್ರಪಂಚ ತುಂಬ ಅಪ್ಡೇಟ್ ಆಗ್ತಾ ಇದೆ. ಸೊ ಅದರಿಂದ ನಾವು ಕೂಡ ತುಂಬ ಅಪ್ಡೇಟ್ ಆಗಬೇಕಾಗತ್ತೆ, ರೈಟ್? ಸೊ ಈ ಕ್ಯಾಪಿಟಲ್ ವರ್ಲ್ಡ್ ಅಂದ್ರೇನು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ಕ್ಯಾಪಿಟಲ್ ವರ್ಲ್ಡ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿಕೊಂಡು ಇವತ್ತು ಸುಮಾರು ಥರ ಇವತ್ತು ಟ್ರೇಡಿಂಗ್ಸ್ ಇದೆ. ಆ ರೀತಿಲಿ ಒಂದು ಫಾರೆಕ್ಸ್ ಟ್ರೇಡಿಂಗಲ್ಲಿ ವರ್ಕ್ ಆಗ್ತಿರೋಂಥ ಸಿಸ್ಟಮ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ಓಕೆ, ಇವತ್ತು ಕೀ ಫೀಚರ್ಸ್ ಯಾವ ಥರ ಎಲ್ಲ ಟ್ರೇಡಿಂಗ್ಸ್ ಇದೆ. ಅಲ್ಗೋರಿಸಮ್ ಟ್ರೇಡಿಂಗ್ ಆಗಿರ್ಬೋದು, ಮ್ಯಾಷನ್ ಲರ್ನಿಂಗ್ಸ್ ಆ್ಯಂಡ್ ಡಾಟಾ ಅನಾಲಿಸಿಸ್ ಟ್ರೇಡಿಂಗ್ ಆಗಿರ್ಬೋದು, ಸೆಂಟಿಮೆಂಟ್ ಅನಾಲಿಸಿಸ್, ಡಿಜಿಟಲ್ ಎಕನಾಮಿಕ್ಸ್, ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್, ನಾನಾ ರೀತಿ ಟ್ರೇಡಿಂಗ್ಸ್ ಇದೆ, ರೈಟ್? ಸೊ ಈ ಒಂದು ಸಿಸ್ಟಮಲ್ಲಿ ಇದೊಂದು ರಿಯಲ್ ಪಾಸಿವ್ ಇನ್ಕಮ್ ಕೊಡೋಂಥ ಸಿಸ್ಟಮ್ ಆಗಿರುತ್ತೆ. ಸೊ ಯಾವ ರೀತಿ ಒಂದು ಕ್ಯಾಪಿಟಲ್ ವರ್ಲ್ಡು ಒಂದು ಸ್ಪೀಡ್ ಆ್ಯಂಡ್ ಎಫಿಷಿಯನ್ಸಿ ತ್ರೂ ವರ್ಕ್ ಆಗ್ತಾರೆ ಅಂತ ಸಿಸ್ಟಮ್ ಆಗಿರುತ್ತೆ. ಆ್ಯಂಡ್ 24/7 ಒಂದು ಮಾನಿಟರಿಂಗಲ್ಲಿರೋಂಥ ಸಿಸ್ಟಮು ಕ್ಯಾಪಿಟಲ್ ವರ್ಲ್ಡು. ಸೊ ಈ ಕ್ಯಾಪಿಟಲ್ ವರ್ಲ್ಡಲ್ಲಿ ನಾವು ಇಲ್ಲಿ ರಿಸ್ಕ್ ಆ್ಯಂಡ್ ರಿಸ್ಕ್ಲೆಸ್. ಇವತ್ತು ರಿಸ್ಕ್ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ನೀವು ಆಲ್ರೆಡಿ ನಿಮ್ಮದೇ ಆದಂಥ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ, ರೈಟ್? ಮತ್ತು ಇನ್ನು ಕೆಲವರು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲ್ಲ. ಇನ್ವೆಸ್ಟ್ಮೆಂಟ್ ಇದೆ, ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಅಂಥವ್ರಿಗೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಯಾಕಂತಂದರೆ ನೀವು ಆಲ್ರೆಡಿ ರಿಸ್ಕ್ ತೊಗೊಳ್ತಾ ಇದ್ದೀರಾ ನಿಮ್ಮದೇ ಆದಂಥ ಒಂದಿಷ್ಟು ವರ್ಕಿಂಗ್ಸಲ್ಲಿ. ಸೊ ನಿಮಗೆ ಬಂದಂಥ ಇನ್ವೆಸ್ಟ್ಮೆಂಟ್ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಅವನ ಇನ್ವೆಸ್ಟ್ಮೆಂಟ್ ಬಡವಾಗಿರಲಿ ಶ್ರೀಮಂತ ಆಗಿರಲಿ, ಪ್ರತಿಯೊಬ್ಬರು ಕೂಡ ಇವತ್ತು ಅವನ ಇನ್ವೆಸ್ಟ್ಮೆಂಟ್ನ ಗ್ರೋತ್ ಮಾಡಬಹುದಾಗಿದೆ, ಅವನ ಇನ್ವೆಸ್ಟ್ಮೆಂಟ್ನ ಮಲ್ಟಿಪಲ್ ಮಾಡ್ಬೋದಾಗಿದೆ. ಅದು ಅವಶ್ಯಕವಾಗಿದೆ, ರೈಟ್? ಸೊ ಇಲ್ಲಿ ಯಾವ ರೀತಿ ನಿಮ್ಮ ಒಂದು ಇನ್ಕಮ್ನ ಮಲ್ಟಿಪಲ್ ಮಾಡ್ಬೋದು ಅನ್ನೋದನ್ನ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಕ್ಯಾಪಿಟಲ್ ವರ್ಲ್ಡಲ್ಲಿ ನಾವು 6 ಟೈಪ್ಸ್ ಆಫ್ ಇನ್ಕಮ್ನ ಮಾಡ್ಬೋದಾಗಿದೆ. ಇಲ್ಲಿ 6 ರೀತಿ ಇನ್ಕಮ್ ಈ ಸಿಸ್ಟಮ್ ಒಳಗಡೆ ನೀವು ಮಾಡ್ಬೋದಾಗಿದೆ ಸ್ನೇಹಿತರೆ. ಸೊ ಅದರಲ್ಲಿ ಫಸ್ಟ್ ಒನ್ನು ಸ್ಟೇಕಿಂಗ್ ಇನ್ಕಮ್, ಸೆಕೆಂಡ್ ಒನ್ ಟೈಮ್ ಡೈರೆಕ್ಟ್ ರೆಫರಲ್ ಬೋನಸ್ 5%, ಅಫಿಲೇಟ್ ಇನ್ಕಮ್ 3ನೇ ಇನ್ಕಮ್, ಇನ್ನು ನಾಲ್ಕನೇ ಇನ್ಕಮ್ ಬಂದುಬಿಟ್ಟು ಲೈಫ್ ಟೈಮ್ ಪಾಸಿವ್ ಇನ್ಕಮ್ ಮಾಡ್ಬೋದಾಗಿದೆ. ಸೊ ಇದು ಕಾಂಪೌಂಡ್ ಗ್ರೋತ್ ಇನ್ಕಮ್ ಕೂಡ ಇದರಲ್ಲಿ ಮಾಡ್ಬೋದಾಗಿದೆ. ಇನ್ನು ಲೀಡರ್ಶಿಪ್ ಬೋನಸ್ ಕೂಡ ಭಾಳ ಅದ್ಭುತವಾಗಿ ಮಾಡಿರೋಂಥ ಸಿಸ್ಟಮ್ ಆಗಿದೆ ಕ್ಯಾಪಿಟಲ್ ವರ್ಲ್ಡ್. ಎಸ್, ಈ ಕ್ಯಾಪಿಟಲ್ ವರ್ಲ್ಡಲ್ಲಿ ಫಸ್ಟ್ ಒನ್ ಸ್ಟೇಕಿಂಗ್ ಇನ್ಕಮ್. ಸೊ ಅದಕ್ಕಿಂತ ಮುಂಚೆ ನಾವು ಇದರಲ್ಲಿ ಜರ್ನಿ ಮಾಡಬೇಕಾದ್ರೆ ಮಿನಿಮಮ್ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಇವತ್ತು ಯಾವುದೇ ಸಿಸ್ಟಮಲ್ಲೋದ್ರು ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದು ಸಿಗಲ್ಲ. ಫ್ರೀಯಾಗಿ ಇವತ್ತು ನಿಮಗೆ ಯಾವುದು ಕೂಡ ಸಿಗಲ್ಲ. ಎಸ್, ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲಿ ನೀವು ಗ್ರೋತ್ ಮಾಡಲಿಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟಿಗೆ 2x ಕ್ಯಾಪಿಂಗ್ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ $50 $10,000 ಇಲ್ಲಿ ನಿಮಗೆ ಪ್ಯಾಕೇಜ್ ಇದೆ. ನೆಕ್ಸ್ಟ್, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟಿಗೆ 0.3% ಅಂತಂದರೆ, ಸೊ ಮೈ ಡಿಯರ್ ಸ್ನೇಹಿತರೆ, ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿರೋಂಥದ್ದು. ಸೊ ನೋಡಿ, ಈಗ ನೀವಿಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದು ನಿಮಗೆ ಡಬಲ್ ಆ್ಯಡ್ ಆಗುತ್ತೆ ನಿಮ್ಮ ವ್ಯಾಲೆಟಲ್ಲಿ. ಅಡ್ವಾನ್ಸಾಗಿ ನಿಮಗೆ 2x ಕೊಡ್ತಾರೆ. ಸೊ ಅದರಿಂದ ನಿಮಗೆ 0.3 ಅಂತಂದರೆ ನೀವು ತೊಗೊಳ್ಳಿಕ್ಕಾಗಿರೋದು 0.6%. ಮಂತ್ಲಿಗೆ 18% ಅಷ್ಟು ನೀವು ಈ ಸಿಸ್ಟಮ್ ಒಳಗಡೆ ಅರ್ನ್ ಮಾಡ್ಬೋದಾಗಿದೆ. ಇದು ಸ್ಟೇಕಿಂಗ್ ಇನ್ಕಮ್. ಸೊ ಎಷ್ಟು ಇಲ್ಲಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅದಕ್ಕೆ ನಿಮಗೆ 2 ಪಟ್ಟು ನೀವು ಇಲ್ಲಿ ಅರ್ನ್ ಮಾಡ್ಬೋದು. ಸೊ ನೆಕ್ಸ್ಟ್, ಅದೇ ರೀತಿ ನಿಮಗೆ ಇನ್ನೊಂದು ಕೂಡ ಎಲಿಜಿಬಿಲಿಟಿ ಇದೆ. ಡೈಲಿಗೆ 1% ಕೂಡ ಎಲಿಜಿಬಲ್ ಆಗ್ಬೋದು. ಡೈಲಿ 1% ಎಲಿಜಿಬಲ್ ಆಗಬೇಕಂತಂದರೆ, ಸೊ ನೋಡಿ, ನೀವು ವರ್ಕಿಂಗ್ ಮಾಡೋಂಥವ್ರಾಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು. ಸೊ ಇವತ್ತು ನೀವು ಜಾಯ್ನ್ ಆದ 1 ಮಂತ್ ಒಳಗಡೆ $3,500 ನಿಮ್ಮ ಫಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ತೊಗೊಂಬರಬೇಕು. 5 ಡೈರೆಕ್ಟ್ ರೆಫರಲ್ ಆದರೆ ನೀವು ಡೈಲಿ 1%ಗೆ ಎಲಿಜಿಬಲ್ ಆಗುತ್ತೆ ನಿಮ್ಮ ಮೈನ್ ಐ ಡಿ. ಆಗ ನೀವು ಅಲ್ಲಿ ಎಷ್ಟು ಬೇಕಾದರೂ ಹಾಕೊಂಡಾಗ ನಿಮಗೆ ಡೈಲಿ 1% ಅಂದರೆ ತಿಂಗಳಿಗೆ 30% ರಿಟರ್ನ್ಸ್ ಸಿಗುತ್ತೆ ಈ ಸಿಸ್ಟಮ್ ಒಳಗಡೆ. ಓಕೆ, ಸೊ ನೆಕ್ಸ್ಟು, ಮತ್ತು ನೀವು ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಡೈರೆಕ್ಟ್ ರೆಫರಲ್ ಮಾಡಿದಾಗ ನಿಮಗೆ 1 ಟೈಮ್ ಡೈರೆಕ್ಟ್ ರೆಫರಲ್ 5% ಡೈರೆಕ್ಟ್ ರೆಫರಲ್ ಬೋನಸ್ ಇನ್ಸ್ಟೆಂಟ್ ನಿಮ್ಮ ವ್ಯಾಲೆಟಲ್ಲಿ ಸಿಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಲೆವೆಲ್ಸ್ ಇನ್ಕಮ್. ಸೊ ಈ ಲೆವೆಲ್ ಇನ್ಕಮ್ ಅಂತ ನೋಡೋದಾದರೆ ನೋಡ್ಬೋದು, ಇಲ್ಲಿ ನಿಮಗೆ ಫಸ್ಟ್ ಲೆವೆಲ್ ಇಲ್ಲಿ
30% ಇದೆ, ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಲೆವೆಲ್ 1ಅಲ್ಲಿ 30% ಅಂತಂದರೆ, ಸೊ ನೀವು ಯಾರಿಗೆ ರೆಫರಲ್ ಮಾಡಿರ್ತೀರಲ್ಲ ಆ ವ್ಯಕ್ತಿ ಏನು ಅರ್ನಿಂಗ್ ಮಾಡ್ತಾರೆ ಇನ್ವೆಸ್ಟ್ಮೆಂಟಲ್ಲಿ 30% ನಿಮಗೆ ಬರ್ತಾ ಇರುತ್ತೆ ಎವ್ರಿ ಡೇ ಅವರ ರಿಟರ್ನ್ಸಲ್ಲಿ. ನಾಟ್ ಫೋರ್ಲಿ ಒನ್ ಟೈಮ್, ಎವ್ರಿ ಡೇ ಬರ್ತಾ ಇರುತ್ತೆ ಇಲ್ಲಿ. ಅದಕ್ಕೆ ಹೇಳಿದ್ದು ರಿಯಲ್ ಪಾಸಿವ್ ಇನ್ಕಮ್ ಇದರಲ್ಲಿ ಮಾಡ್ಬೋದಾಗಿದೆ. ಸೊ ನೆಕ್ಸ್ಟ್ ಅದೇ ಥರ ಇವತ್ತು ನೀವು ಅಪರ್ಚುನಿಟಿ ಕೊಟ್ಟಿರ್ತೀರಲ್ಲ ಅದೇ ವ್ಯಕ್ತಿ ಏನು ಮಾಡ್ತಾನೆ, ಅವ್ರಿಗೂ ಕೂಡ ಸ್ನೇಹಿತರಿರ್ತಾರೆ. ಸೊ ಅವ್ರಿಗೂ ಕೂಡ ದುಡ್ಡು ಅನ್ನೋದು ಯಾರಿಗೆ ಬೇಡ, ರೈಟ್? ಯಾಕಂತಂದರೆ ಇದೊಂದು ಅವಶ್ಯಕತೆ, ಅನಿವಾರ್ಯತೆ. ಸೊ ದುಡ್ಡು ಎಲ್ರಿಗೂ ಬೇಕಾಗಿದೆ. ಸೊ ಆ ವ್ಯಕ್ತಿಗೂ ಕೂಡ ಇಷ್ಟು ರೆಫರಲ್ ಮಾಡಿದ್ರೆ ಇಷ್ಟೆಲ್ಲ ಇನ್ಕಮ್ ಮಾಡ್ಬೋದು ಅಂತಂದರೆ ಆ ವ್ಯಕ್ತಿ ಕೂಡ ರೆಫರಲ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮತ್ತು ನಿಮಗೆ ಸೆಕೆಂಡ್ ಲೆವೆಲಲ್ಲಿ 15%, ಅದೇ ರೀತಿ ಲೆವೆಲ್ 3ಗೆ ಹೋಯ್ದ್ರಿ 9%, 6%, 3%, ಇದೇ ಥರ ಅಪ್ ಟು ನಿಮಗೆ ಇಲ್ಲಿ 5 ಲೆವೆಲ್ ಇನ್ಕಮ್ ಇದೆ. ಈ 5 ಲೆವೆಲ್ ಇನ್ಕಮ್ ಎಲಿಜಿಬಲ್ ಆಗಬೇಕು. 5 ಡೈರೆಕ್ಟ್ ಆಗಿರಬೇಕು. ಡೈರೆಕ್ಟ್ ಶುಡ್ ಬಿ ಮಿನಿಮಮ್ $100 ಶುರುವಾಗಿರಬೇಕು. ಓಕೆ, ಸೊ ನೋಡಿ ನೆಕ್ಸ್ಟು ಇವತ್ತು ನೀವು ಒಬ್ಬ ವ್ಯಕ್ತಿ ಇಲ್ಲಿ ಅದ್ಭುತವಾಗಿ ಇನ್ಕಮ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಇದೆ. ಏನಪ್ಪ ಅಂತಂದರೆ, ನೀವು ಯಾವುದೇ ಸಿಸ್ಟಮ್ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಯಾವುದೇ ಸಿಸ್ಟಮಲ್ಲಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಡೆಪ್ತಲ್ಲಿ ಹೋದಾಗ ಪರ್ಸೆಂಟೇಜ್ ಡೌನ್ ಆಗುತ್ತೆ. ಬಟ್ ಇಲ್ಲಿ ಡೆಪ್ತಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ಡೈರೆಕ್ಟಾಗಿ ಎಷ್ಟು ಡೈರೆಕ್ಟ್ ಮಾಡ್ಬೋದು, 1, 5, 10, 15 ಮ್ಯಾಕ್ಸಿಮಮ್, ಅದ್ರ ಮೇಲೆ ಮಾಡಲಿಕ್ಕಾಗಲ್ಲ. ಬಟ್ ಈ ಒಂದು ಟೀಮಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಲೆವೆಲಲ್ಲಿ 6% ಮತ್ತು ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ 5%, 4%, 9%, ಇದೇ ಥರ ನಿಮಗೆ ಈ ಒಂದು 6 to 8 ಲೆವೆಲ್ಗೆ ಇನ್ಕಮ್ ಎಲಿಜಿಬಲ್ ಆಗಬೇಕಂದ್ರೆ 10 ಡೈರೆಕ್ಟ್ ಆಗಿರಬೇಕು. ಆ್ಯಂಡ್ ಟೋಟಲ್ ಬಿಸ್ನೆಸ್ $10,000 ಬಿಸ್ನೆಸ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲ್ 9, ಲೆವೆಲ್ 10ಅಲ್ಲಿ 9% ಇದೆ ನೋಡಿ, ಕ್ರೈಟೇರಿಯಲ್ ಕೂಡ ಇದೆ. ಸೊ ಈ ಕ್ರೈಟೇರಿಯಲ್ ಕಂಡೀಷನ್ ಆಗ್ತದೆ ಇದೇ ಥರ. ಎಷ್ಟು ಲೆವೆಲ್ ಅರ್ನ್ ಮಾಡ್ಬೋದು ಅಂದರೆ ಅಪ್ ಟು ನಿಮಗೆ 20, 30 ಅಲ್ಲ 60 ಲೆವೆಲ್ವರೆಗೂ ನೀವು ಇಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದಾಗಿದೆ. ಅಫಿಲಿಯೇಟ್ ಒಂದು ವಂಡರ್ಫುಲ್ ಇನ್ಕಮ್ನ ಇದರಲ್ಲಿ ನೀವು ಜನರೇಟ್ ಮಾಡ್ಕೋಬೋದಾಗಿದೆ. ರಿಯಲ್ ಪಾಸಿವ್ ಇನ್ಕಮ್ ಸಿಸ್ಟಮ್. ಇನ್ನು ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್ ಅಂತ ಬಂದರೆ, ಸೊ ನೋಡ್ಬೋದು ಇಲ್ಲಿ ನಿಮಗೆ ಫಸ್ಟ್ ಸ್ಟಾರ್ ಅಂತಂದರೆ ಇದನ್ನ ಸ್ಟಾರ್ ರ್ಯಾಂಕ್ ಅಂತೀವಿ. ಈ ಸ್ಟಾರ್ ರ್ಯಾಂಕ್ ಎಲಿಜಿಬಲ್ ಆಗಬೇಕಂದ್ರೆ ಸೆಲ್ಫ್ ಸ್ಟೇಕ್ $500 ಆಗಿರಬೇಕು. ಡೈರೆಕ್ಟ್ ಟೀಮ್ 5 ಡೈರೆಕ್ಟ್ ಟೀಮ್ ಆಗಿರಬೇಕು. ಡೈರೆಕ್ಟ್ ಬಿಸ್ನೆಸ್ $1,500. ಟೋಟಲ್ ಟೀಮ್ ಸೈಜ್ 25. ನಿಮ್ಮ ಟೋಟಲ್ ಟೀಮ್ ಬಿಸ್ನೆಸ್ $15,000. ಅದು 50% ಫ್ರಮ್ 2 lakhs. ಅದರೊಳಗಡೆ ಕಂಪ್ಲೀಟ್ ಆದಾಗ ನಿಮಗೆ ಸ್ಟಾರ್ ರ್ಯಾಂಕ್ ಎಲಿಜಿಬಲ್ ಆಗ್ತೀರಿ. $300 ನಿಮಗೆ ಗೋಲ್ಡ್ ರಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಕ್ರೈಟೇರಿಯಲ್ ಇದೆ ನೋಡಿ, ಇಲ್ಲಿ ಕ್ರೈಟೇರಿಯಲ್ ನೋಡ್ಕೊಳ್ಳಿ. ನಿಮಗೆ ಸಿಲ್ವರ್ ರ್ಯಾಂಕ್ ಎಲಿಜಿಬಲ್ ಆಗ್ತೀರಾ. ನಿಮಗೆ $1,000 ವರ್ತಬಲ್ ಆಗಿ ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್ ಒಂದು ಬೈಕ್ ಅಂತ ಒಂದು ಬೈಕ್ ಫಂಡ್ನ ಕೊಡ್ತಾ ಇದೆ. $1,000 ನಿಮ್ಮ ವ್ಯಾಲೆಟ್ಗೆ ಇನ್ಸ್ಟಂಟಾಗಿ ಕ್ರೆಡಿಟ್ ಆಗುತ್ತೆ. ಇನ್ನು ನೆಕ್ಸ್ಟು ಗೋಲ್ಡ್ ರ್ಯಾಂಕ್. ನೀವು ಗೋಲ್ಡ್ ರ್ಯಾಂಕಿಗೆ ಪ್ರಮೋಟ್ ಆದರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೋ ಜನಕ್ಕೆ ಒಂದು ಕಾರ್ ತೊಗೋಬೇಕು ಅನ್ನೋದು ಪ್ರತಿಯೊಬ್ಬರು, ಯಾಕಂತಂದರೆ ಆಲ್ಮೋಸ್ಟು ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಇರೋದು. ಮಿಡಲ್ ಕ್ಲಾಸ್ಗೆ ಒಂದು ಡ್ರೀಮ್ಸ್ ಇರುತ್ತೆ, ಸೊ ಕಾರ್ ತೊಗೋಬೇಕು ಅಂತ. ಸೊ ಅವರು ಕೂಡ ಇದರಲ್ಲಿ ಒಂದು ಕಾರ್ ಫಂಡ್ ಕೂಡ ಕೊಡ್ತಾ ಇದೆ ಈ ಒಂದು ಗೋಲ್ಡ್ ರ್ಯಾಂಕ್ ಎಲಿಜಿಬಲ್ ಆದರೆ. ನೆಕ್ಸ್ಟ್ ಡೈಮಂಡ್ ರ್ಯಾಂಕ್ ಎಲಿಜಿಬಲ್ ಆದರೆ ಏನ್ಕೊಳ್ರಿ, ನಿಮಗೆ ಪ್ರತಿಯೊಬ್ಬರಿಗೂ ಇದೊಂದು ಅವಶ್ಯಕತೆ, ಒಂದು ಕನಸೇ ಆಗಿರುತ್ತೆ ಎಷ್ಟೋ ಜನಕ್ಕೆ 30-40 ಸೈಟ್ ತೆಗಿಬೇಕು ಅಂತ, ರೈಟ್? ಸೊ ಈ ಒಂದು ಸಿಸ್ಟಮ್ ಒಳಗಡೆ ನೀವು ಬಂದಾಗ 30-40 ಸೈಟ್ ನಿಮಗೆ $15,000 ವರ್ತಬಲ್ ನಿಮಗೆ 30-40 ಸೈಟ್ನ ಕೊಡ್ತಾ ಇದೆ ಈ ಒಂದು ಡೈಮಂಡ್ ರ್ಯಾಂಕ್ನ ಎಲಿಜಿಬಲ್ ಆದರೆ. ಅದಕ್ಕೆ ಆಗಬೇಕಾಗಿರೋದು ನೀವು ಗೋಲ್ಡ್ ಅಚೀವರ್ಸ್ ಆಗಿರಬೇಕು. ನಿಮ್ಮ ಕೆಳಗಡೆ 3 ಜನ ಗೋಲ್ಡ್ ಅಚೀವರ್ಸ್ನ ಕ್ರಿಯೇಟ್ ಮಾಡಬೇಕು. ಎನಿ ಲೆವೆಲ್ ಎನಿ ಲೆಗ್. ಓಕೆ, ಸೊ ನೆಕ್ಸ್ಟ್ ಪ್ಲಾಟಿನಮ್ ರ್ಯಾಂಕ್. ಈ ಪ್ಲಾಟಿನಮ್ ರ್ಯಾಂಕ್ ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮದು $25,000 ನಿಮಗೆ ವರ್ತಬಲ್ ನಿಮ್ಗೆ ಏನಾಗ್ತಿರುತ್ತೆ 2 BHK ಫ್ಲ್ಯಾಟ್. ಎಷ್ಟೋ ಜನಕ್ಕೆ ಇದೊಂದು ಡ್ರೀಮ್ ಆಗಿರುತ್ತೆ 2 BHK ಫ್ಲ್ಯಾಟ್ನ ತೊಗೊಳ್ಳೋಕ್ಕೆ. ಎಸ್, ಈ ಒಂದು ರ್ಯಾಂಕ್ನ ಅಚೀವ್ಮೆಂಟ್ ಆದರೆ ಇಲ್ಲಿ ನಿಮಗೆ ಈಸಿಯಾಗಿ ಫ್ಲ್ಯಾಟ್ನ ತೊಗೋಬೋದಾಗಿದೆ. ಸೊ ಹಾಗಾದರೆ ಅದಕ್ಕೆ ಮಾಡಬೇಕಾಗಿರೋದು ನೀವು ಡೈಮಂಡ್ ಆಗಿರಬೇಕು. ನಿಮ್ಮ ಒಂದು ಡಿಫ್ರೆಂಟ್ ಲೆಗಿಂದ 4 ಜನ ಡೈಮಂಡ್ ಅಚೀವರ್ಸ್ನ ಕ್ರಿಯೇಟ್ ಮಾಡಬೇಕು ಎನಿ ಲೆವೆಲ್. ಮತ್ತು ಸೆಲ್ಫ್ ಸ್ಟೇಕ್ $7,000 ಆಗಿರಬೇಕು. ಇಷ್ಟ ಆಯ್ತಾನೆ ನೀವು ಪ್ಲಾಟಿನಮ್ ರ್ಯಾಂಕ್ ಹೋಗ್ತೀರಾ. ಸೊ ನೆಕ್ಸ್ಟ್ ಇಷ್ಟು ಇನ್ಫಾರ್ಮೇಷನ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಕಂಪನಿ ಇಲ್ಲೇ ಇಷ್ಟೇನಾ? ಇಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ಇವತ್ತು 2026ಗೆ ಒಂದು ಬಿಗ್ ವಿಷನ್ ಇಟ್ಕೊಂಡು ಬೆಳೀತಾ ಇರೋಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇವ್ರದ್ದೇ ನೆಕ್ಸ್ಟ್ ಮಾರ್ಕೆಟಿಗೆ ಓನ್ ಟೋಕನ್ ಬರಲಿಕ್ಕಿದೆ, ನೆಕ್ಸ್ಟ್ ಓನ್ ಎಕ್ಸ್ಚೇಂಜ್ ಬರಲಿಕ್ಕಿದೆ, ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಬರಲಿಕ್ಕಿದೆ, ಫಾರೆಕ್ಸ್ ಬ್ರೋಕರ್ ಬರಲಿಕ್ಕಿದೆ, OTT ಪ್ಲ್ಯಾಟ್ಫಾರ್ಮ್ ಇದು ಕೂಡ ಬರಲಿಕ್ಕಿದೆ. ಸೊ ಇದು ರೋಡ್ ಮ್ಯಾಪ್ 2026ಗೆ. ಇನ್ನು ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೋಡೋದಾದರೆ ರಿಜಿಸ್ಟ್ರೇಷನ್ ಫೀಸು ಯಾವುದೇ ಒಬ್ಬ ವ್ಯಕ್ತಿ ಜಾಯ್ನ್ ಆಗಬೇಕಾದ್ರೆ $10 ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಓನ್ಲಿ 1 ಟೈಮ್ ಎವ್ರಿ ನ್ಯೂ ಜಾಯ್ನರ್ಸ್. ಓಕೆ,
ಫಾರ್ ಎಕ್ಸಾಂಪಲ್ ಒಂದು $50 ಹಾಕೊಂತೀರಂದರೆ ನೀವು $60 ನೀವು ಸ್ಟೇಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ರೇಂಜು ನಿಮ್ಗೆಲ್ರಿಗೂ ಗೊತ್ತಿದೆ, $50 $10,000 ಪ್ಯಾಕೇಜಸ್ ಇದೆ. ಮಿನಿಮಮ್ ವಿಡ್ರಾಲ್ $20, ವಿಡ್ರಾವಲ್ ಚಾರ್ಜಸ್ 5%. ಸೊ ಕಂಪನಿ ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋದ್ರಿಂದ ಒಂದು ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಂಡು ಸೊ ಎವ್ರಿ ವಿಡ್ರಾಲ್ಸ್ ನಿಮಗೆ ರೆಡ್ಯೂಸ್ ದ ಕ್ಯಾಪಿಂಗ್ ಇದು ಇದನ್ನು ಆಪ್ಷನ್ನ ತಂದಿದೆ. ಸೊ ಒಂದು ಬಿಗ್ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಆಗಿರೋಂಥ ಕಂಪನಿ. ಸೊ ಈ ಒಂದು ಆಪ್ಷನ್ ಇವತ್ತು ಯಾರಿಗೆಲ್ಲ ಅಪಾರ್ಚುನಿಟಿ ಸಿಕ್ಕಿದೆ ಯೂಸ್ ಮಾಡ್ಕೊಳ್ರಿ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ವೆರಿ ಮಚ್ ಕ್ಯಾಪಿಟಲ್ ವರ್ಲ್ಡ್. ಓಕೆ, ಮತ್ತು ಸ್ನೇಹಿತರೆ, ಸೊ ಇನ್ನೊಂದು ವಂಡರ್ಫುಲ್ ಇದರಲ್ಲಿ ಒಂದು ಇನ್ಕಮ್ ಏನಪ್ಪ ಅಂತಂದರೆ ಪವರ್ ಆಫ್ ಟೀಮ್ ಇನ್ಕಮ್. ಸೊ ನೋಡಿ, ಇಲ್ಲಿ ಇವತ್ತು ನಮ್ಮೊಂದು ಕ್ಯಾಪಿಟಲ್ ವರ್ಲ್ಡಲ್ಲಿ ಎರಡು ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅರ್ನಿಂಗ್ಸ್ ಮಾಡ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅರ್ನ್ ಮಾಡ್ಕೋಬೋದು. ಸೆಕೆಂಡ್ ಒನ್, ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇದ್ದಾಗ ಅವರೊಂದು ಟೀಮ್ ವರ್ಕ್ ಮಾಡೋದ್ರ ಮುಖಾಂತರ ಸೊ ಒಂದು ದೊಡ್ಡ ಮಟ್ಟಕ್ಕೆ ಬಿಗ್ ಅರ್ನಿಂಗ್ಸ್ನ ಮಾಡ್ಬೋದಾಗಿದೆ ಕಮ್ಯುನಿಟಿನ ಕ್ರಿಯೇಟ್ ಮಾಡೋದ್ರ ಮುಖಾಂತರ. ಸೊ ನಾವು ಯಾವ ರೀತಿ ಕಮ್ಯುನಿಟಿನ ಕ್ರಿಯೇಟ್ ಮಾಡಬೇಕು? ಸೊ ನಮ್ಮ ಹತ್ರ ಆಲ್ರೆಡಿ ಕಮ್ಯುನಿಟಿ ಇದೆ, ಬಟ್ ಆ ಕಮ್ಯುನಿಟಿನ ಯೂಸ್ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು. ಎಸ್ ಮೈ ಡಿಯರ್ ಸ್ನೇಹಿತರೆ, ಸೊ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇವತ್ತಿನ ಒಂದು ಜನ್ರೇಷನಲ್ಲಿ ಒಂದು $100 ಯಾವುದೇ ರೀತಿ ಬರ್ಡನ್ ಅಲ್ಲ ಇವತ್ತು ನಮ್ಮ ಜನಗಳಿಗೆ. ಸೊ ನೀವು ಮಾಡಬೇಕಾಗಿರೋದು ಏನು ಮಾಡ್ತಾರೆ, ರಿಸ್ಕೇ ಬೇಡ ನನಗೆ, ನಾನು ಸಾಕಷ್ಟು ಸಿಸ್ಟಮಲ್ಲಿ ಆಲ್ರೆಡಿ ಸೋತು ಹೋಗ್ಬಿಟ್ಟಿದ್ದೀನಿ ಅನ್ನೋರಿಗೆ ಅವ್ರು ಮಿನಿಮಮ್ $100 ಅವ್ರು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ. $100 ಶುರು ಮಾಡೋದ್ರ ಜೊತೆಗೆ ಅವ್ರು ಮಾಡಬೇಕಾಗಿರೋದು ಇಷ್ಟೇ, 10x100. ಸೊ ಈ ಒಂದು 10x100 ಏನಿದೆ ಈ ರೋಲು ನಿಮಗೆ 10 ಲೆವೆಲ್ ರೀಚ್ ಆಗೋತ್ತಿಗೆ ಪರ್ ಡೇಗೆ 1 ಲಕ್ಷವರೆಗೂ ಇನ್ಕಮ್ನ ಸೆಟಪ್ ಮಾಡ್ಬೋದಾಗಿದೆ. ತಿಂಗಳಿಗೆ 37 ಲಕ್ಷ. ಸೊ ಹಾಗಾದರೆ ಯಾವ ರೀತಿ ಈ ಒಂದು ಸ್ಮಾಲ್ ಸಿಸ್ಟಮ್ನ ಸ್ಟ್ರಾಟರ್ಜಿನ ನಾವು ಫಾಲೋ ಮಾಡ್ಬೋದು ಅಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮೆಲ್ರಿಗೂ ಜನಗಳು ಪರಿಚಯ ಇದ್ದಾರೆ. ಓನ್ಲಿ ಫಾರ್ 10 ಡೈರೆಕ್ಟ್ ರೆಫರಲ್ ಮಿನಿಮಮ್ $100 ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸಿ $10 ಅವ್ರು $100 ಇನ್ವೆಸ್ಟ್ ಮಾಡಿದಂಥವ್ರು ಅವ್ರಿಗೆ ಸೆಲ್ಫ್ ಏನು ಬರಬೇಕು, 18% ಅದು ಬರ್ತಾ ಇರುತ್ತೆ. ಅವ್ರ ಕ್ರೈಟೇರಿಯಲ್ ಕಂಟಿನ್ಯೂ ಮಾಡಿದ್ರೆ 30%ಗೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಈ $100ನ ಏನು ಮಾಡಿ 10 ಡೈರೆಕ್ಟ್ ರೆಫರಲ್ ಮಾಡಿ, 10 ಜನಕ್ಕೆ ಒಮ್ಮೆ ಡೈರೆಕ್ಟ್ ರೆಫರಲ್ ಮಾಡಿದ್ರಿ ಅಂತಂದರೆ ನಿಮ್ಮದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ಈ ಫಸ್ಟ್ ಲೆವೆಲಲ್ಲಿ ನಿಮಗೆ ಪರ್ ಡೇ ಇನ್ಕಮ್ ಸೆಟಪ್ ಆಗುತ್ತೆ $1.8. ಮಂತ್ಲಿಗೆ ಎಷ್ಟಾಯಿತು, $54. ಅದನ್ನ ನಿಮಗೆ ಇಂಡಿಯನ್ ರುಪೀಸಲ್ಲಿ ಎಷ್ಟಾಯಿತು ಅಂತ ಗೊತ್ತಾಗಬೇಕಂದ್ರೆ $54 ಇಂಟು 90 ಮಾಡಿ. ಸೊ 90 ಮಾಡಿದಾಗ ಅವತ್ತಿನ ಇಂಡಿಯನ್ ರುಪೀಸಲ್ಲಿ ನಿಮಗೆ ಶೋ ಆಗುತ್ತೆ ಕರೆಕ್ಟಾಗಿ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ನೀವು ಮಾಡಿದ ಕೆಲಸ ಏನು, ಜಸ್ಟ್ ಫಾರ್ 10 ಡೈರೆಕ್ಟ್ ರೆಫರಲ್ ಮಾಡಿದ್ರಿ ಅಷ್ಟೇ. ಸೊ ನಿಮ್ಗೇನಾಯಿತು, ಪರ್ ಡೇಗೆ $1.8 ಸೆಟಪ್ ಆಯಿತು. ಸೊ ನೆಕ್ಸ್ಟ್ ನೀವೇನು ಮಾಡಿದ್ರಿ ಕೆಲಸನ ಸಿಂಪಲ್ ಅದನ್ನೇ ಅವ್ರಿಗೂ ಮಾಡಲಿಕ್ಕೆ ಹೇಳಿ. ನೀವು ಯಾಕೆ ಮಾಡಿದ್ರಿ ಅನ್ನೋ ರೀಸನ್ ಅವ್ರಿಗೂ ಹೇಳಿ. ಸೊ ಜಸ್ಟ್ ಅವ್ರಿಗೂ ಕೂಡ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡಿಸಿ. ಜಸ್ಟ್ 10 ಡೈರೆಕ್ಟ್ ರೆಫರಲ್ ಮಾಡಿದ್ರು, ಆವಾಗ ನಿಮಗೆ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಲೆವೆಲ್ ಇನ್ಕಮಲ್ಲಿ ನಿಮಗೆ ಪರ್ ಡೇಗೆ $9 ಇನ್ಕಮ್. $9 ಅಂತಂದರೆ ಮಂತ್ಲಿಗೆ $270. $270 ಅಂತಂದರೆ ನಿಮ್ಗೆ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅಂತಂದರೆ $1.90 ಅಂತ ಅಂದ್ಕೊಂಡ್ರು, 270 ಇಂಟು 90 ಕ್ಯಾಲ್ಕುಲೇಷನ್ ಮಾಡಿ, ಅಷ್ಟು ಇಂಡಿಯನ್ ರುಪೀಸಲ್ಲಿ ನಿಮಗೆ ಶೋ ಆಗುತ್ತೆ. ಪರ್ ಮಂತ್ ಇನ್ಕಮ್ ಸೆಟಪ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಲೆವೆಲ್ 3 ಇದೇ ರೀತಿ ಡುಪ್ಲಿಕೇಶನ್ ಮಾಡ್ತಾಯಿದ್ರಿ. ನೀವೇನು ಮಾಡ್ತಾಯಿದ್ರಿ, ಅವ್ರಿಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮಾಡಿ ಅಮೌಂಟ್ ಹಾಕೋಂಥದ್ದಲ್ಲ, ನೀವು ಜಸ್ಟ್ ಅವ್ರಿಗೆ ಎಜುಕೇಷನ್ ಅಪ್ಲೈ ಮಾಡ್ತಾಯಿದ್ರಿ. ಡುಪ್ಲಿಕೇಶನ್ ಮಾಡಿ ನಿಮ್ಮದೇ ಆದಂಥ ಝೂಮ್ ಮೀಟಿಂಗ್ ಶುರು ಮಾಡಿ. ಇವತ್ತು ಡಿಜಿಟಲ್ ಅನ್ನೋದು ತುಂಬ ಅಪ್ಡೇಟ್ ಆಗಿದೆ. ಓನ್ ಝೂಮ್ ಮೀಟಿಂಗ್ ತೊಗೊಳ್ಳಿ. ಇವತ್ತು ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತೀರಿ, ಖಾಲಿ 15,000-15,000ಕ್ಕೆ. ಇವತ್ತಿಲ್ಲಿ ಲಕ್ಷ ದುಡಿಬೋದು ಅಂದರೆ ಯಾಕೆ ನೀವು ಝೂಮ್ ಮೀಟಿಂಗ್ ಮಾಡಬಾರ್ದು? ಅರ್ಧ ಗಂಟೆ ಯಾಕೆ ನೀವು ಮೀಟ್ ಆಗಬಾರ್ದು? ಎಲ್ಲರೂ ನಿಮ್ಮ ಸ್ನೇಹಿತರನ್ನ ಮೀಟಾಗಿ ಪ್ಲ್ಯಾನ್ ಕೊಡಬಾರ್ದು? ಎಸ್, ಅದೇ ರೀತಿ ನೀವು ಲೆವೆಲ್ 3ಗೆ ರೀಚ್ ಆದರೆ ಅಂದ್ಕೊಳ್ಳಿ, $54 ಪರ್ ಡೇ. $54 ಪರ್ ಡೇ ಅಂತಂದರೆ ಮಂತ್ಲಿಗೆ $1,500 ಇಂಟು 90 ರುಪೀಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಲ್ರೆಡಿ ನಿಮ್ದು ನಿಯರ್ ಬೈ 1.5 ಲಕ್ಷ ಪರ್ ಮಂತ್ ಇನ್ಕಮ್ ಸೆಟಪ್ ಆಗುತ್ತೆ 3ನೇ ಲೆವೆಲಲ್ಲಿ. ಪ್ಲಸ್ ಆ್ಯಡ್ ಮಾಡ್ಕೊಳ್ಳಿ ಸೆಕೆಂಡ್ ಲೆವೆಲ್ಲು, ಫಸ್ಟ್ ಲೆವೆಲ್ಲು, ಅವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ನಿಯರ್ ಬೈ $1,80,000. ನೆಕ್ಸ್ಟ್ ಅದೇ ಥರ $72 ನಿಮಗೇನಾಗುತ್ತೆ, 4th ಲೆವೆಲಲ್ಲಿ ಸೆಟ್ ಆದರೆ $72 ಅಂತಂದರೆ ಸೊ ನಿಮಗೆ ಮಂತ್ಲಿಗೆ ಕ್ಯಾಲ್ಕುಲೇಷನ್ ಮಾಡುವ 72 ಇಂಟು 30
$2,160 ಪರ್ ಡೇಗೆ, ನಿಮಗೆ ಪರ್ ಮಂತ್ಗೆ $2,160 ಸೆಟಪ್ ಆಗಿರುತ್ತೆ. ಪರ್ ಡೇಗೆ $72 ಅಂತಂದರೆ ಮಂತ್ 2,160 ಅಂದರೆ ಇಂಟು 90 ಮಾಡಿರಿ, ಅಷ್ಟು ಇಂಡಿಯನ್ ರುಪೀಸಲ್ಲಿ ನಿಮಗೆ ಸೆಟಪ್ ಆಗಿರುತ್ತೆ. ನೆಕ್ಸ್ಟು ಫಿಫ್ತ್ ಲೆವೆಲ್ ಕೂಡ 72 ಪ್ಲಸ್ 72 ಅಂತಂದರೆ ಇವೆಲ್ಲವೂ ಕೂಡ ನೀವು ಫಸ್ಟ್ ಲೆವೆಲಿಂದ 72ವರೆಗೂ ಹ್ಯಾಡ್ ಮಾಡ್ಕೊಂಬನ್ನಿ. ಯಾವುದೇ ರೀತಿ ನೀವು ಅದು ಸ್ಟಾಪ್ ಆಗೋಲ್ಲ, ಅಲ್ಲಿ ಪ್ಲಸ್ ಆಗ್ತಾ ಬರ್ತಾ ಇರುತ್ತೆ ಮತ್ತು ಇನ್ಕಮ್ ಸೆಟಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ರೀತಿ ಸಿಕ್ಸ್ತ್ ಲೆವೆಲ್ಗೆ ಹೋದ್ರಿ $162. ಇದೇ ಥರ ನೀವು ಡೂಪ್ಲಿಕೇಶನ್ ಮಾಡ್ತಾ 10 ಲೆವೆಲ್ ರೀಚ್ ಮಾಡಿದ್ರಿ ಅಂತಂದರೆ ನಿಮಗೆ ಪರ್ ಡೇಗೆ $1,393. ಪರ್ ಡೇಗೆ $1,393 ಸೆಟಪ್ ಆಗಿರುತ್ತೆ. ಇಂಟು 30 ಕ್ಯಾಲ್ಕುಲೇಷನ್ ಮಾಡಿದ್ರೆ $41,790 ಆಗಿರುತ್ತೆ. ಇಂಟು 90 ರುಪೀಸ್ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರೆ $37,61,100 ನಿಮಗೆ ಪರ್ ಮಂತ್ ಸೆಟಪ್ ಆಗಿರುತ್ತೆ. ಸೊ ಮಂತ್ಲಿಗೆ ಎಷ್ಟು ಆದರೆ ಇದನ್ನು ಒಂದು 3 ಮಂತು ನೀವು ಇದರಲ್ಲಿ ಕ್ರಾಸ್ ಮಾಡಿದ್ರೆ ಆಲ್ರೆಡಿ 1 CR ರೀಚ್ ಮಾಡಿರ್ತೀರಿ. ಸಿಂಪಲ್ ಇದೆ. ಸೊ ಇದನ್ನು ನೀವು ಸ್ಟ್ರಾಟರ್ಜಿನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎನಿಥಿಂಗ್ ಈಸ್ ಪಾಸಿಬಲ್. ಇವತ್ತು ಪಾಸಿಬಲ್ ಇಲ್ದಿರೋದು ಯಾವುದೂ ಇಲ್ಲ, ರೈಟ್? ಸೊ ಜಸ್ಟು ನೀವು ಮನಸ್ಸು ಮಾಡಿದರೆ ಇಲ್ಲಿ 1 CRನ ಈಸಿಯಾಗಿ ಅರ್ನ್ ಮಾಡ್ಬೋದಾಗಿದೆ. ಬಟ್ ಏನಪ್ಪ ಅಂದರೆ ನಿಮ್ಮ ಹತ್ರ ಟಾರ್ಗೆಟ್ ಇರಬೇಕು, ಡೆಡಿಕೇಶನ್ ಇರಬೇಕು, ಏನಾದರೂ ಒಂದು ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಓಕೆ, ಇಷ್ಟು ಮಾಡಿದೆ ಆದರೆ ನಿಮ್ಮದು ಕಂಪ್ಲೀಟ್ ನೀವು ಪರ್ ಡೇಗೆ $1,00,000 ಈ ಸಿಸ್ಟಮಲ್ಲಿ ಅರ್ನ್ ಮಾಡ್ಬೋದು ವಿತೌಟ್ ರಿಸ್ಕೇ ಇಲ್ದಲೆ. ಇವತ್ತು ಸುಮಾರು ಜನ ಸರ್ ನಾನು ಅಲ್ಲಿ ಹಾಕ್ಬಿಟ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಅನ್ನೋರಿಗೆ ಈ ಒಂದು ಸಿಸ್ಟಮ್ ಪ್ಲ್ಯಾನ್ ಕೊಡಿ, ತುಂಬ ಈಸಿಯಾಗಿ ಅವರು ಅರ್ನ್ ಮಾಡ್ಬೋದಾಗಿದೆ ಈ ಸಿಸ್ಟಮ್ ಒಳಗಡೆ. ಓಕೆ, ಅದೇ ಇವತ್ತು ನಾವು 1 CRನ ಈಗಿನ ಜನ್ರೇಷನಲ್ಲಿ ಅರ್ನ್ ಮಾಡಬೇಕಂದ್ರೆ ಮಿನಿಮಮ್ 30 ಇಯರ್ಸ್ 20 ಇಯರ್ಸು 30 ಇಯರ್ಸ್ವರೆಗೂ ಟೈಮ್ ತೊಗೋಬೋದು. ಬಟ್ ಇದರಲ್ಲಿ ನಿಮಗೆ 2 ವರ್ಷಕ್ಕೆ ಅರ್ನ್ ಮಾಡಿದ್ರಿಂದ ಇನ್ನೂ 18 ಇಯರ್ಸ್ ನಿಮಗೆ ಫ್ರೀಡಮ್ ಸಿಗ್ತಲ್ಲ. 18 ಇಯರ್ಸ್ವರೆಗೂ ನಿಮ್ಮ ಕಡೆ $1 ದುಡ್ಡಿಲ್ಲ ಅಂತಂದರೂ ನಿಮಗೆ ಲಾಸ್ ಇಲ್ಲ. ಯಾಕಂತಂದರೆ ಇವತ್ತು ನೀವು 20 ಇಯರ್ಸ್ 30 ಇಯರ್ಸ್ ಮಾಡಬೇಕಾಗಿರೋದನ್ನ 2 ವರ್ಷಕ್ಕೆ ಮಾಡಿದ್ರಿ ಅಂತಂದರೆ ಸೊ ಬೆಸ್ಟ್ ಅಂತ ಒಂದು ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ ನಿಮಗೆ ಕ್ಯಾಪಿಟಲ್ ವರ್ಲ್ಡ್ ಕೊಡ್ತಾ ಇದೆ. ಸೊ ಅರ್ನ್ ಮಾಡಿಕೊಳ್ರಿ ಎಲ್ಲರೂ ಕೂಡ, ಸ್ಟಾರ್ಟ್ ಮಾಡಿ. ಸೊ ಒಂದು ಡೆಡಿಕೇಶನಿಂದ ವರ್ಕ್ ಮಾಡಿ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.